ಹಣಕಾಸಿನ ಸಮಸ್ಯೆಗಳು ಮತ್ತು ಸಾಲದ ಸಮಸ್ಯೆಗಳು ಮಾನಸಿಕ ಒತ್ತಡವನ್ನ ಹೆಚ್ಚಿಸುತ್ತೆ. ಇದಕ್ಕೆ ವಾಸ್ತುಶಾಸ್ತ್ರವು ಕೆಲವು ಸಲಹೆಯನ್ನ ನೀಡುತ್ತೆ. ಇದರ ಪ್ರಕಾರ ಮನೆಯ ದಿಕ್ಕುಗಳು ಹೀಗೆ ಇರಬೇಕು, ಈ ರೀತಿ ಮಾಡಿದ್ರೆ ಹಣಕಾಸಿನ ಸಮಸ್ಯೆಯೇ ಬರಲ್ಲ ಅನ್ನುತ್ತೆ. ಹಣಕಾಸಿನ ಸಮಸ್ಯೆಗಳು ಅಂದ್ರೆ ಮನಿ ಪ್ರಾಬ್ಲಮ್ಸ್ ಮತ್ತು ಸಾಲ ಅಂದ್ರೆ ಲೋನ್ ಸಮಸ್ಯೆಗಳು ತುಂಬಾ ಆತಂಕಕಾರಿ ವಿಷಯಗಳಾಗಿವೆ. ಮಾನಸಿಕ ಒತ್ತಡವನ್ನ ಹೆಚ್ಚಿಸೋದ್ರ ಜೊತೆಗೆ ನಿದ್ರೆ ಬಾರದಂತೆ ಮಾಡುತ್ತೆ. ಇದು ದೇಹವನ್ನ ಅನಾರೋಗ್ಯಕ್ಕೆ ದೂಡುತ್ತೆ. ವಸತಿ, ಶಿಕ್ಷಣ ಮತ್ತು ವಿದೇಶ ಪ್ರಯಾಣದಂತಹ ಪ್ರಮುಖ ಅಗತ್ಯಗಳನ್ನ ಗುರುತುಪಡಿಸಿ ನೀವು ಏನನ್ನಾದ್ರೂ ಎರವಲು ಪಡೆದ್ರೆ ಅದು ನಿಮಗೆ ಬಹಳ ಸಮಸ್ಯೆಯನ್ನ ತಂದುಬಿಡುತ್ತೆ. ನೀವು ಅವುಗಳಿಂದ ಎಷ್ಟು ಬೇಗ ಹೊರಬರ್ತೀರೋ ಅಷ್ಟು ಒಳ್ಳೆಯದು. ವಾಸ್ತುಶಾಸ್ತ್ರವು ಇದಕ್ಕೆ ಯಾವ ಪರಿಹಾರಗಳನ್ನ ಸೂಚಿಸುತ್ತೆ ಎಂಬುದನ್ನ ತಿಳಿದುಕೊಳ್ಳುವುದು ಸೂಕ್ತ. ವಾಸ್ತುಶಾಸ್ತ್ರದಲ್ಲಿನ ಪ್ರಾಚೀನ ಪಠ್ಯಗಳಾದಂತಹ ವಿಶ್ವಕರ್ಮ ಮತ್ತು ವಾಸ್ತುಮಣಿ ಭೂಷಣಂ ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸಲು ಕೆಲವು ಸುಲಭ ಪರಿಹಾರಗಳನ್ನ ಸೂಚಿಸುತ್ತೆ. ಮನೆಯ ನೈಋತ್ಯ ಮೂಲೆಯಲ್ಲಿ ಸಾಧ್ಯವಾದಷ್ಟು ಸ್ವಚ್ಛವಾಗಿಡಬೇಕು. ಈ ಮೂಲೆಯಲ್ಲಿ ಯಾವುದೇ ದೋಷಗಳು ಇರಬಾರದು. ಅದು ಹೆಚ್ಚು ಪವಿತ್ರ ಮತ್ತು ಸುಂದರವಾಗಿದ್ರೆ ಮನೆಗೆ ಒಳ್ಳೆಯದು. ನೀವು ಆರ್ಥಿಕ ಸಮಸ್ಯೆಗಳನ್ನ ಬೇಗನೆ ಕೊನೆಗೊಳಿಸಲು ಸಾಧ್ಯವಾಗುತ್ತೆ. ನೈಋತ್ಯ ಮೂಲೆಯಲ್ಲಿ ಶೌಚಾಲಯ, ಸ್ನಾನಗೃಹ ಅಥವಾ ಸಿಂಕ್ ಇರಬಾರದು. ಈ ಸ್ಥಳದಲ್ಲಿ ಯಾವುದೇ ರೀತಿಯಲ್ಲಿ ನೀರನ್ನ ಸಂಗ್ರಹಿಸದಿರೋದು ಒಳ್ಳೆಯದು. ಅಗತ್ಯವಿದ್ರೆ ಇಲ್ಲಿ ನೀರು ಹರಿಯುವ ಸೌಲಭ್ಯವನ್ನ ಸ್ಥಾಪಿಸುವುದು ಸೂಕ್ತ. ಇನ್ನು ನೈಋತ್ಯದಲ್ಲಿ ನೀರಿನ ಸಂಗ್ರಹವಿರದಿದ್ರೆ ಮನೆಯಲ್ಲಿ ಹಣದ ಹರಿವು ಜಾಸ್ತಿ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳು ಮತ್ತು ಸಾಲಗಳನ್ನ ತ್ವರಿತವಾಗಿ ಪರಿಹರಿಸಲಾಗುವುದು. ಮನೆಯ ಕೇಂದ್ರ ಭಾಗವನ್ನ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಈ ಸ್ಥಳವು ಎಲ್ಲಾ ಸಮಯದಲ್ಲೂ ಸ್ವಚ್ಛವಾಗಿರಬೇಕು. ಈ ಸ್ಥಳದ ಎತ್ತರ, ತಗ್ಗು ಅಥವಾ ಉಬ್ಬು ಇರಬಾರದು. ಮನೆಯ ನಿರ್ಮಾಣದಲ್ಲಿ ಮನೆಯ ಮುಖ್ಯ ದ್ವಾರವು ಬಹಳ ಪ್ರಮುಖವಾಗಿದೆ. ಈ ಬಾಗಿಲು ಎಲ್ಲಾ ರೀತಿಯಿಂದಲೂ ದೋಷರಹಿತವಾಗಿರಬೇಕು. ಮುಖ್ಯ ಬಾಗಿಲು ಸರಿಯಾಗಿರುವುದರಿಂದ ಸಂಪತ್ತು ಸಲೀಸಾಗಿ ಬೆಳೆಯಲು ಪ್ರಾರಂಭಿಸುತ್ತೆ. ಸಾಲ ಪಡೆಯುವ ಸಾಧ್ಯತೆ ಕೂಡ ಇರುವುದಿಲ್ಲ. ವಾರ್ಡ್ರೋಬ್ ದಕ್ಷಿಣ ದಿಕ್ಕಿನಲ್ಲಿರುವುದರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ತಲೆ ಎತ್ತುತ್ತೆ. ಅದರಿಂದ ಇದು ಉತ್ತರಕ್ಕೆ ಮುಖ ಮಾಡಿ ಇರಬೇಕು. ಇನ್ನು ಆರ್ಥಿಕ ಸಮಸ್ಯೆಗಳು ಮಾತ್ರವಲ್ಲದೆ ಅನಾರೋಗ್ಯಗಳು ಮತ್ತು ಅನಗತ್ಯ ಖರ್ಚುಗಳನ್ನ ತೊಡೆದು ಹಾಕಲು ಮತ್ತು ಶಾಂತಿಯಿಂದ ಬದುಕುವುದಕ್ಕೆ ನಿಮಗೆ ಸಹಾಯ ಮಾಡುತ್ತೆ.